ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗೆನೇ ಎದ್ದು ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಆಗಿದೆ ಅಷ್ಟೇ, ಬೆಳಿಗ್ಗೆ ಅಂದರೆ ಒಂದು 8 ಗಂಟೆ ಆಗಿದೆ. ಹಾಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂದರೆ, ಇವರ ಇದು ಗಾರ್ಡನ್, ಇದು ಈ ಕಡೆ ತೋಟ ಉಂಟು. ಅಲ್ಲಿ ತೋಟದ ತುದಿಯಲ್ಲಿ ಅಷ್ಟೊಂದು ನವಿಲು ಬಂದಿತ್ತು. ಹಾಗೆ ನವಿಲನ್ನು ನೋಡುವ ಅಂತೇಳಿ ಹೋಗ್ತಾ ಇದ್ದೇನೆ. ತುಂಬ ಇತ್ತು, ದೊಡ್ಡ ದೊಡ್ಡ ನವಿಲು ನೋಡ್ಬೋದು. ಅದರಲ್ಲಿ ಒಂದೇ ಒಂದು ಗಂಡು ನವಿಲು ಮತ್ತೆಲ್ಲ ಹೆಣ್ಣು ನವಿಲಿತ್ತು. ನಿಜವಾಗಿ ನಾನು ಬರುವುದಕ್ಕಿಂತ ಮೊದಲು ಅದು ಗರಿಬಿಚ್ಚಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತಂತೆ. ಹಾಗೆ ಅತ್ತಿಗೆ ನನ್ನನ್ನು ಕರೆದ್ರು, ಅಲ್ಲಿ ನವಿಲು ಉಂಟು ನೋಡು ಅಂತೇಳಿ. ನಾನು ಬರಬೇಕಿದ್ರೆ ನನ್ನನ್ನು ನೋಡಿ ನಾನು ಬಂದ ಹಾಗೆ ಅದು ಹಾಗೆ ಆ ಕಡೆ ಹೋಗ್ತಾ ಇತ್ತು. ನೋಡ್ಬೋದು 6-7 ನವಿಲಿತ್ತು. ಅಂದರೆ ಒಂಥರ ಖುಷಿ ಆಯಿತು ನೋಡಿ, ಅಷ್ಟೊಂದು ನವಿಲು ಒಟ್ಟಿಗೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಇಲ್ಲೆಲ್ಲ ಬರ್ತಾ ಇರ್ತದೆ ಅಂತೆ, ಅಂದರೆ ಕಾಡಿದೆಯಲ್ಲ, ಹಾಗೇನಾದರೂ ತಿನ್ನಲಿಕ್ಕೆ ಅಂತೇಳಿ ಹುಡುಕಿಕೊಂಡು ಬರ್ತಾ ಇರ್ತದೆ ಈ ಕಡೆ. ನಾನು ಹೋದ ಹಾಗೆ ಆ ಕಡೆ ಹಾರಿ ಹೋಗ್ತಾ ಇತ್ತು. ಆ ಕಡೆ ಎಲ್ಲ ಫುಲ್ ಕಾಡು ತೋಟ ಎಲ್ಲ ಇದೆ, ಹಾಗೆಲ್ಲ ಹಾರಿ ಆ ಕಡೆ ಹೋಯಿತು. ಹಾಗೆ ನವಿಲೆಲ್ಲ ಆ ಕಡೆ ಹೋಯ್ತದು ಮೆಲ್ಲಗೆ. ಮತ್ತು ನಾನು ಅದಕ್ಕೆ ಉಪದ್ರ ಮಾಡಲಿಲ್ಲ, ಹೋಗಲಿ ಅಂತ ಹೇಳಿ. ಹಾಗೆ ಮೆಲ್ಲಗೆ ಹಾಗೆ ಹೋಯ್ತದು. ಹಾಗೆ ಈ ಕಡೆ ನೋಡ್ಬೋದು ಎಷ್ಟು ತೋಟ ಗಿಡ ಮರ ಎಲ್ಲ ಉಂಟು ಅಂತೇಳಿ. ಹಾಗೆ ಇದೊಂದು ಬಸಳೆಯ ಚಪ್ಪರ ಎಲ್ಲ ಒಣಗಿದೆ, ಬಳ್ಳಿ ಮಾತ್ರ ಉಂಟು. ನೋಡ್ಬೋದು ಚಪ್ಪರಕ್ಕೆ ಕಟ್ಟಿದ ಬಳ್ಳಿ ಮಾತ್ರ ಉಂಟು. ಹಾಗೆ ಈ ಕಡೆ ಮಾತ್ರ ಸ್ವಲ್ಪ ಗಿಡ ಇದೆ. ಹಾಗೆ ಸ್ವಲ್ಪ ಸ್ವಲ್ಪ ತೊಂಡೆಕಾಯಿ ಆಗ್ತದೆ ಅದರಲ್ಲಿ ಅಷ್ಟೇ. ಮೊದಲು ತುಂಬ ಇತ್ತು ಇದರಲ್ಲಿ, ಎಲ್ಲ ಸತ್ತು ಹೋಗಿ ಬರೀ ಈ ಬಳ್ಳಿ ಮಾತ್ರ ಉಳಿದಿದೆ. ಈ ಕಡೆ ಸ್ವಲ್ಪ ತೊಂಡೆಕಾಯಿ ಉಂಟು. ಹಾಗೆ ಇದು ಗಾರ್ಡನ್ ಎಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ, ತುಂಬ ಉಂಟು ಮರ ಮಾತ್ರ. ನೋಡ್ಬೋದು ಎಷ್ಟೊಂದು ಗಿಡ ಉಂಟು, ತುಂಬ ತಂಪಿದೆ ಇಲ್ಲಿ. ಹಾಗೆ ಇದು ಬಂದು ಹುಲ್ಲು. ಇದು ಹುಲ್ಲು ಅಂದರೆ ಇದು ನೆಟ್ಟು ಬೆಳೆಸುವಂಥ ಹುಲ್ಲು. ಇದು ದನಕ್ಕೆ ಹಾಕ್ಲಿಕ್ಕೆ ಅಂತ ನೆಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ, ಏನೋ ಹೆಸರಿದೆ ಅದಕ್ಕೆ. ಹಾಗೆ ಇದೆಲ್ಲ ಕಟ್ ಮಾಡಿದ್ದಾರೆ ನೋಡ್ಬೋದು. ಕಟ್ ಮಾಡಿ ತೆಗೆದು ಮತ್ತೆ ಇದು ಚಿಗುರಿ ಬರ್ತಾ ಉಂಟು. ಅದು ಕಟ್ ಮಾಡಿ ತೆಗೆದ ಹಾಗೆ ಮತ್ತೆ ಮತ್ತೆ ಚಿಗುರ್ತದೆ, ಮತ್ತು ನೀರು ಹಾಕಬೇಕು ಅದಕ್ಕೆ. ಇದು ಸಣ್ಣ ಗಿಡ ನೆಟ್ಟಿದ್ದಾರಷ್ಟೇ. ಹಾಗೆ ಹುಲ್ಲು ಇಲ್ಲದಿದ್ದರೆ ಈ ಥರದ್ದು ಹುಲ್ಲೆಲ್ಲ ಬೆಳೆಸಿ ದನಕ್ಕೆ ಹಾಕ್ತಾರೆ. ಅಂದರೆ ಅವರಿಗೆ ತೋಟದಲ್ಲಿ ಹುಲ್ಲಿದ್ದದ್ದು ಸಾಕಾಗೋದಿಲ್ಲ, ಹಾಗಾಗಿ ಈ ಥರ ನೆಟ್ಟು ಬೆಳೆಸ್ತಾರೆ. ಅದಕ್ಕೆ ಗೊಬ್ಬರ ಎಲ್ಲ ಹಾಕಬೇಕು. ಅವರು ಈ ಹಟ್ಟಿ ಗೊಬ್ಬರ ಎಲ್ಲ ಹಾಕ್ತಾರೆ. ಗೊಬ್ಬರ ಎಲ್ಲ ಹಾಕಿದರೆ ಒಳ್ಳೆ ಚೆನ್ನಾಗಿ ಬರ್ತದೆ. ಮಾತ್ರ ಈ ಹುಲ್ಲು ನೋಡ್ಬೋದು ಎಷ್ಟು ಎತ್ತರ ಬೆಳ್ತಿದೆ ಅಂತ, ದನಕ್ಕೆಲ್ಲ ಸಾಕಾಗ್ತದೆ. ಹಾಗೆ ಇಲ್ಲಿ ಹಕ್ಕಿಗಳ ಶಬ್ದ ಕೇಳ್ಬೋದು, ಚಿಲಿಪಿಳಿ ಅಂತ ಕೇಳ್ತಾ ಇರ್ತದೆ. ಅಷ್ಟೊಂದು ಹಕ್ಕಿಗಳೆಲ್ಲ ಬರ್ತಾ ಇರ್ತವೆ. ಹಾಗೆ ಈ ಕಡೆಯಿಂದ ಈ ಮನೆ ನೋಡ್ಬೋದು, ಅವರದ್ದು ಮನೆ ಸೂಪರಾಗಿ ಒಂದು ಫ್ರೇಮ್ ಒಳಗೆ ಇಟ್ಟಾಗೆ ಕಾಣ್ತಿತ್ತು. ಸುತ್ತಲೂ ಗ್ರೀನರಿಯ ಮಧ್ಯದಲ್ಲಿ ಒಂದು ಮನೆ ಚೆಂದ ಕಾಣ್ತಿತ್ತು. ಆದರೂ ಎಷ್ಟು ಗ್ರೀನರಿ ಇದ್ದರೂ ತುಂಬ ಸೆಕೆ ಮಾತ್ರ. ಈ ಬಿಸಿಲಿಗೆ ಎಷ್ಟು ಗಾಳಿ ಇದ್ರೂ ಸಾಕಾಗ್ತಾ ಇರಲಿಲ್ಲ. ನಾನು ಕೂದಲೆಲ್ಲ ಎಂತ ಬಾಚಲಿಲ್ಲ, ಬೆಳಿಗ್ಗೆನೆ ಹಾಗೆ ನವಿಲು ನೋಡಿದೆ. ಹಾಗೆ ನಾವಿಲ್ಲಿದ್ದು ವೀಡಿಯೋ ಮಾಡುವ ಅಂತೇಳಿ ಈ ಕಡೆ ಬಂದೆ, ನಿಮಗೆಲ್ಲ ತೋರಿಸುವ ಅಂತೇಳಿ. ನೋಡಿ ಎಷ್ಟು ನವಿಲು, ಇದು ಸುತ್ತಲೂ ನೋಡ್ಬೋದು ಎಷ್ಟೊಂದು ಹಸಿರು ಹಸಿರಾಗಿ ಉಂಟಂತೇಳಿ. ಹಕ್ಕಿಗಳದ್ದು ಕೂಡ ಕೇಳ್ಬೋದು ನೋಡಿ, ಚಿಲಿಪಿಲಿ ಚಿಲಿಪಿಲಿ ಅಂತ. ಸಿಟಿ ಲೈಫಿಗಿಂತ ಹಳ್ಳಿ ಲೈಫ್ ಎಷ್ಟು ಸೂಪರ್ ಅಲ್ಲ. ಹಾಗೆ ನಂತರ ಚಹಾ ಎಲ್ಲ ಕುಡಿದಾದ ಮೇಲೆ ನನ್ನ ಮಗಳದ್ದು ತಲೆ ಬಾಚು ಅಂತೇಳಿ ಬಂದಿದ್ದೇನೆ. ಅಂದರೆ ಅವಳಿಗೆ ತಲೆ ಬಾಚುವುದಂದ್ರೇ ಕಷ್ಟ, ಮತ್ತು ಒಳಗೆ ಅಷ್ಟು ಸೆಕೆ ಇದೆ, ಅಲ್ಲಿ ನಿಂತು ಬಾಚಲಿಕ್ಕೂ ಆಗೋದಿಲ್ಲ ಅಂತೇಳಿ ಕರ್ಕೊಂಡು ಹೊರಗೆ ಮರದಡಿಗೆ ಬಂದೆ. ಇಲ್ಲಿ ಒಳ್ಳೆ ಗಾಳಿ ಉಂಟು, ಹಾಗೆ ನೆರಳು ಕೂಡ ಇತ್ತು. ಹಾಗೆ ಮರದಡಿಗೆ ನಿಂತ್ಕೊಂಡು ತಲೆ ಬಾಚ್ತಾ ಇದ್ದೇನೆ. ಹಾಗೆ ಗಾಡಿಯಲ್ಲಿ ಮೀನು ಬಂದಿತ್ತು, ಏಡಿ ಮತ್ತು ಇದು ಎಂಥ ಬೊಂಡಸ್ ಮೀನು ಅಂತ ಹೇಳ್ತೇವೆ ನಾವು, ಅದನ್ನು ತಗೊಂಡೆವು.
ಇದು ಏಡಿ ನೋಡಿದರೆ ಜೀವ ಜೀವ ಇತ್ತು, ಕೈಕಾಲೆಲ್ಲ ಆಡಿಸ್ತಾನೆ ಇತ್ತು. ಹಾಗೆ ನನಗೆ ಅದು ಕ್ಲೀನ್ ಮಾಡಲಿಕ್ಕೆ ಹೆದರಿಕೆ ಆಯಿತು. ಹಾಗೆ ನಾನು ಅದನ್ನು ಹಾಗೆಯೇ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟೆ. ಅಂದರೆ ಅದು ಕೈಕಾಲು ಆಡಿಸ್ತಿರುವಾಗ ನಂಗೆ ಗೊತ್ತಿಲ್ಲ ಅದನ್ನು ಯಾವ ಥರ ಕ್ಲೀನ್ ಮಾಡೋದಂತೇಳಿ, ಸ್ವಲ್ಪ ಕೈಕಾಲೆಲ್ಲ ಆಡ್ತಾ ಇತ್ತು. ಹಾಗೆ ನಾನು ಹಾಗೆ ಇಟ್ಟೆ ನಾನು. ಮತ್ತು ಈ ಬೊಂಡಸ್ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೆ. ಇದು ತುಂಬ ಸಿಂಪಲ್, ಅಷ್ಟು ದೊಡ್ಡದಿಲ್ಲ ಬೊಂಡಸ್ ಮೀನು, ಮತ್ತು ಸಣ್ಣ ಸಣ್ಣದು. ಇದನ್ನು ತುಂಬ ಈಸಿಯಾಗಿ ಕ್ಲೀನ್ ಮಾಡಬಹುದು. ಇದು ಹೊರಗಿದ್ದು ಈ ಥರ ಅದಕ್ಕೊಂದು ಪದರ ಇರ್ತದೆ, ಅದನ್ನು ತೆಗಿಬೇಕಾಗ್ತದೆ. ಸುತ್ತಲಿರ್ತದೆ, ಅದನ್ನೆಲ್ಲ ಈ ಥರ ಕ್ಲೀನಾಗಿ ತೆಗಿಬೇಕು. ಹಾಗೆ ಇದು ಒಳಗೆ ನೋಡ್ಬೋದು ಒಂದು ಪ್ಲಾಸ್ಟಿಕ್ ಥರ ಇರ್ತದೆ, ಅದರ ಹೊಟ್ಟೆಯೊಳಗೆ, ಅದನ್ನು ತೆಗಿಬೇಕು. ಮತ್ತು ಬೆರಳು ಹಾಕಿ ಈ ಥರ ಕಂಪ್ಲೀಟಾಗಿ ಕ್ಲೀನ್ ಮಾಡಿದರೆ ಆಯಿತು, ಕ್ಲೀನ್ ಆಗ್ತದೆ. ಬೇಕಿದ್ದರೆ ನೀವು ಕಟ್ ಮಾಡಿ ಕೂಡ ಇದನ್ನು ಕ್ಲೀನ್ ಮಾಡಬಹುದು. ನಂತರ ಇದು ಬಂದು ಅದರ ತಲೆ, ಇದು ತಲೆಯ ಮೇಲೆ ಕೂಡ ಹಾಗಿರ್ತದೆ. ಇದು ಮಾತ್ರ ಇದರೊಳಗೊಂದು ಕಪ್ಪು ಒಂದು ಪಾರ್ಟ್ ಇದೆ ನೋಡೋದು. ಇದು ಅದೆಲ್ಲಿ ಅದು ಹೊಡೆದು ಹೋದರೆ ನೋಡಿ, ನಾನು ಕ್ಲೀನ್ ಮಾಡೋದು ಹೊಡೆದ್ರೆ ಎಲ್ಲ ಕಪ್ಪಾಗ್ತದೆ. ಮತ್ತು ಅದನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಬೇಕಾಗ್ತದೆ. ಅದೆಲ್ಲ ಹೊಡೆದೋಯ್ತು ಈಗ. ಹಾಗೆ ಅದನ್ನೆಲ್ಲ ನೀಟಾಗಿ ತೊಳೆದು ನಾನು ಕ್ಲೀನ್ ಮಾಡಿದ್ದೆ, ಇಲ್ಲದ್ರೆ ಎಲ್ಲ ಅದು ಬ್ಲ್ಯಾಕ್ ಆಗ್ತದೆ ಮೀನೆಲ್ಲ. ನಂತರ ಈ ತಲೆ ಭಾಗ ನೋಡ್ಬೋದು, ಅದಕ್ಕೆ ಕಣ್ಣಿದೆ 2, ಅದರ ಮೇಲೆ ಈ ಥರ ಕಪ್ಪಿದು ಪದರ ಇರ್ತದಲ್ಲ, ಅದನ್ನೆಲ್ಲ ಈ ಥರ ತೆಗಿಬೇಕಾಗ್ತದೆ ನೀಟಾಗಿ. ತೆಗೆದಾದ ಮೇಲೆ ಅದರ ಕಣ್ಣನ್ನು ಕೆಲವರು ಇಡ್ತಾರೆ, ಅದು ನನಗೆ ಇಷ್ಟ ಆಗೋದಿಲ್ಲ ಕಣ್ಣು ಇಡ್ಲಿಕ್ಕೆ. ಹಾಗೆ ನಾನು ಇದನ್ನು ಕಟ್ ಮಾಡಿ ತೆಗಿತೇನೆ. ಮತ್ತು ಇದನ್ನು ಹೀಗೆ ಹಾಕಿದರೆ ಆಯಿತು ಪದಾರ್ಥಕ್ಕೆ. ಮತ್ತು ಇದೊಂದು ನೋಡಿ ವಿಚಿತ್ರ, ಮೀನಿನ ಹೊಟ್ಟೆಯೊಳಗೆ ಇನ್ನೊಂದು ಇಷ್ಟು ದೊಡ್ಡ ಮೀನು ನೋಡಿ ನುಂಗಿದೆ ಅಂತ ಹೇಳಿ. ಇದು ಬೊಂಡಸೆ ಇಷ್ಟು ಚಿಕ್ಕದಿದೆ, ಅದು ಇಷ್ಟು ದೊಡ್ಡ ಮೀನನ್ನು ನುಂಗಿದೆ. ಹಾಗಿತ್ತು ಹೊಟ್ಟೆಯೊಳಗೆ, ಇಡೀ ಮೀನು ಹಾಗೆ ಇತ್ತು. ಅದು ಯಾವ ಮೀನಂತ ಗೊತ್ತಾಗಲಿಲ್ಲ, ಆದರೂ ನೋಡ್ಬೋದಲ್ಲ ಇಷ್ಟು ಸಣ್ಣ ಮೀನು ಅಷ್ಟು ದೊಡ್ಡ ಮೀನನ್ನು ನುಂಗಿ ಬಿಟ್ಟಿದೆ. ಅದು ಕೂಡ ಡೈಜೆಸ್ಟ್ ಆಗಲಿಲ್ಲ, ಹೊಟ್ಟೆಯೊಳಗೆ ಹಾಗೆ ಇತ್ತು ಇಡೀ ಮೀನು. ಮತ್ತು ಇವರ ಮನೇಲಿ ಒಂದು ವಿಚಿತ್ರ ಆಗಿದೆ ನೋಡಿ, ಗುಲಾಬಿ ಹೂ ಗಿಡದಲ್ಲಿ ಮೊಟ್ಟೆ ಆಗಿದೆ ನೋಡಿ. ಮೊಟ್ಟೆ ಎಲ್ಲ ಎಷ್ಟು ಮೊಟ್ಟೆ ಆಗಿದೆ ನೋಡಿ ಇವರ ಗುಲಾಬಿ ಗಿಡದಲ್ಲಿ. ಇದು ಎಂಥ ವಿಚಿತ್ರ ಅಂತ ನನಗಂತೂ ಗೊತ್ತಾಗೋದಿಲ್ಲ, ಅಷ್ಟೊಂದು ಮೊಟ್ಟೆ ಆಗಿದೆ ಗುಲಾಬಿ ಗಿಡದಲ್ಲಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.